ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಕಸ್ಟರ್ಡ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 3 ಸ್ಪೂನಿನಷ್ಟು ಕಸ್ಟರ್ಡ್ ವೆನಿಲ್ಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1/4 ಕಪ್ಪಿನಷ್ಟು ಹಾಲನ್ನು ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಗಂಟಿ ಇರಬಾರ್ದು. 1 ಲೀಟ್ರ್ ಹಾಲಿಗೆ ಸ್ವಲ್ಪ ಕೇಸರಿ ಮತ್ತು ಕೆನೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕೆನೆಯೂ ಇಲ್ಲ ಅಂತ ಹೇಳಿದರೆ ಕ್ರೀಮನ್ನು ಹಾಕ್ಬೋದು. ಇದು ಹಾಕಿದರೆ ತುಂಬ ತಿಕ್ಕಾಗಿ ರಿಚ್ನೆಸ್ ಬರುತ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಹಾಲಲ್ಲಿ ಅದು ಹೊಂದ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಕಸ್ಟರ್ಡ್ ಪೌಡರನ್ನು ಅದಕ್ಕೆ ಹಾಕಿ 1/4 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಕಲಸುತ್ತಾ ಬರಬೇಕು. ಇದು ಕುದಿದ ಮೇಲೆ ಗಟ್ಟಿಯಾಗುತ್ತಾ ಬರ್ತದೆ. ಈಗ ಇದು ರೆಡಿಯಾಗಿದೆ, ಗಟ್ಟಿಯಾಗುತ್ತಾ ಬಂದಿದೆ. ಈಗ ಗ್ಯಾಸ್ನ ಆಫ್ ಮಾಡಿ ನಂತರ ಇದನ್ನು ಆರಲು ಬಿಡಬೇಕು. ಈಗ ಜೆಲ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಮೊದಲು ಸ್ಟ್ರಾಬೆರಿ ಫ್ಲೇವರ್ ಜೆಲ್ಲಿ ಪೌಡ್ರನ್ನ ತೆಗೆದುಕೊಂಡಿದ್ದೇನೆ. ಅದರಲ್ಲೇ ಶುಗರ್ ಕೂಡ ಇರುತ್ತದೆ. 2 ಪ್ಯಾಕೆಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಬಾಯ್ಲ್ ಮಾಡಿದ ನೀರಿನಲ್ಲಿ ಇದನ್ನು ಹಾಕಿ ಅದನ್ನು ಕಲಸಬೇಕು. ಅದು ಸಕ್ಕರೆ ಕರಗಬೇಕು, ಅಲ್ಲಿವರೆಗೆ ಇದನ್ನು ಕಲಸಿ ನಂತರ ಪ್ಲೇಟಿಗೆ ಹಾಕಬೇಕು. ನೀವು ಇಲ್ಲಿ ಪ್ಲೇಟ್ ಇಲ್ಲ ಕಪ್ಸು ಮೌಲ್ಡ್ ಯಾವುದು ಬೇಕಾದರೂ ನೀವು ಇದನ್ನು ತೆಗೆದುಕೋಬಹುದು. ನಂತರ ಇದನ್ನು ಆರಲು ಬಿಡಬೇಕು. ಅಷ್ಟೊತ್ತಿಗೆ ನೋಡಿ, ಇವಾಗ ಇದು ಕಸ್ಟರ್ಡ್ ರೆಡಿಯಾಗಿದೆ. ನೋಡಿ, ತಣ್ಣಗಾಗಿದೆ, ಕ್ರೀಮಿಯಾಗಿ ಬಂದಿದೆ. ಇದಕ್ಕೆ ನಾವು ರೆಡಿ ಮಾಡಿಕೊಂಡ ಫ್ರೂಟ್ಸ್, ದಾಳಿಂಬೆ, ದ್ರಾಕ್ಷಿ, ಮಾವಿನ ಹಣ್ಣು, ಹಾಗೆಯೇ ಬಾಳೆಹಣ್ಣನ್ನು ಹಾಕಿದ್ದೇನೆ. ಮತ್ತು ನಟ್ಸ್, ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೇನೆ. ಇಲ್ಲಿ ಒಣ ದ್ರಾಕ್ಷಿ, ಬಾದಾಮ್, ಪಿಸ್ತಾ ಪೌಡ್ರು ಮತ್ತು ಸ್ವಲ್ಪ ಟೂಟಿ ಫ್ರೂಟಿನ ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದನ್ನು 1 ರಿಂದ 2 ಗಂಟೆಯಷ್ಟು ಹೊತ್ತು ಫ್ರಿಜ್ಜಿನಲ್ಲಿ ಇಡಬೇಕು. ನಂತರ ಜೆಲ್ಲಿ ಗಟ್ಟಿಯಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಚಿಲ್ಲಾದ ಕ್ರೀಮಿಯಾದ ಕಸ್ಟರ್ಡ್ ರೆಡಿಯಾಗಿದೆ. ಇದನ್ನೊಂದು ಬೌಲಿಗೆ ಹಾಕಬೇಕು. ಹಾಕಿ ಅದರ ಮೇಲೆ ನಾವು ರೆಡಿ ಮಾಡಿಕೊಂಡ ಸ್ಟ್ರಾಬೆರಿ ಜೆಲ್ಲಿಯನ್ನು ಹಾಕಿ ಮತ್ತು ಟೂಟಿ ಫ್ರೂಟಿ ಜೆಲ್ಲಿಯಿಂದ ಅಲಂಕರಿಸಿದರೆ ಚಿಲ್ಲಾದ ರುಚಿಯಾದ ಕ್ರೀಮಿ ಫ್ರೂಟ್ಸ್ ಕಸ್ಟರ್ಡ್ ರೆಡಿಯಾಗಿದೆ. ಧನ್ಯವಾದಗಳು.